ಚಿಕ್ಕಮಗಳೂರಿನ ಶಾಲೆಯಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲೆ ಗಲಾಟೆ ಆಗಿದೆ. ಮಾಲೆ ಹಾಕಿ ಬಂದಿದ್ದಕ್ಕೆ ಯಾರನ್ನು ಕೇಳಿ ಮಾಲೆ ಹಾಕಿದೆ ಅಂತ ಪ್ರಶ್ನೆಯನ್ನ ಮಾಡಲಾಗಿದೆ. ಇದು ಚಿಕ್ಕಮಗಳೂರಿನಲ್ಲಿ ಆಗಿರುವಂಥ ಗಲಾಟೆ. ಶಾಲೆಯೊಂದರಲ್ಲಿ ಮಾಲೆ ಹಾಕೊಂಡು ಬಂದಿದ್ದಕ್ಕೆ ಯಾರನ್ನ ಕೇಳಿ ನೀನು ಮಾಲೆ ಹಾಕೊಂಡು ಬಂದೆ ಅಂತ ಪ್ರಶ್ನೆಯನ್ನ ಮಾಡಲಾಗಿದೆ. ಶರ್ಟ್ ಒಳಗೆ ಯಾಕೆ ಬನಿಯನ್ ಹಾಕಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಶಾಲೆಗೆ ರಜೆ ಹಾಕುವಂತಿಲ್ಲ, ರಜೆ ಕೊಡಲ್ಲ ಅಂತ ಆಡಳಿತ ಮಂಡಳಿ ಕೇಳಿದೆ. ಈ ಘಟನೆ ಆಗಿರೋದು ಸೆಂಟ್ ಜೋಸೆಫ್ ಶಾಲೆಯಲ್ಲಿ. ಅಯ್ಯಪ್ಪ ಸ್ವಾಮಿ ಮಾಲೆ ವಿವಾದ ಈಗ ಸೃಷ್ಟಿ ಮಾಡಿದೆ. ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿ ಶಾಲೆಗೆ ಬಂದಿದ್ದ 7ನೇ ತರಗತಿಯ ಬಾಲಕ. ಇರುಮುಡಿಯನ್ನ ನಿಮ್ಮ ಅಪ್ಪನ ಕೈಯಲ್ಲಿ ಕಳಿಸಿ ನೀನು ಶಾಲೆಗೆ ಬಾ ಅಂತ ತಿಳಿಸಿದ್ದಾರೆ ಶಿಕ್ಷಕರು. ಶಾಲೆಗೆ ಮಾಲಾಧಾರಿಗಳು VHP ಬಜರಂಗ ದಳ ಭೇಟಿಯನ್ನು ಕೂಡ ಕೊಟ್ಟಿದೆ. ವಿದ್ಯಾರ್ಥಿಗೆ ರಜಾ ಕೊಡಲ್ಲ ಅಂತ ಯಾಕೆ ಹೇಳ್ತೀರಾ, ಕೊಡಬೇಕು, ಆದೇಶ ಇಲ್ಲ ಅಂದರು. ಕ್ರಿಸ್ಮಸ್ಗೆ 15 ದಿನ ರಜೆ ಕೊಡ್ತೀರಾ ಅಂತ ಕಿಡಿಯನ್ನ ಕಾಡ್ತಾ ಇದ್ದಾರೆ. ಇವಾಗ ಮನೆಗಳಿಂದ ಬರಬೇಕು ಹೇಳಿದ್ರು ಅಂತಲ್ಲ ಲೇಟ್ ಆಗಿ ರಜೆ ಕೊಡಲ್ಲ. ನಾವು ಕೇಳ್ತೀವ ನಿಮಗೆ ಕಾನೂನು ಪ್ರಕಾರ ಎಲ್ಲರೂ ನಡ್ಕೋಬೇಕು. ಸಂವಿಧಾನದ ಅಡಿಯಲ್ಲಿ ನಾವು ಬದುಕಬೇಕು ಅಂದ್ರೆ ನೀವು ಅವ್ನು ಹೋಗೇ ಹೋಗ್ತಾನೆ. ನೀವೇನಾದ್ರೂ ಅವ್ನಿಗೆ ತೊಂದರೆ ಕೊಟ್ರೆ ನಾವು ಕಾನೂನು ಕ್ರಮ ಜರುಗಿಸ್ತೀವಿ. ಕೇಳಲೇಬೇಡಿ, ನೀವು ಶಬರಿಮಲೆ ವಿಚಾರಕ್ಕೆ ಬರಲೇಬೇಡಿ. ಬರ್ಲೇ ಕೂಡ್ದು ಯಾಕೆ ಕೇಳಿದ್ರಿ ನೀವು? ನೀವು ಕೇವಲ ಇನ್ನೊಬ್ಬರಿಗೆ ಇಡೀ ಸ್ಕೂಲ್ ಮಕ್ಕಳಿಗೆ ದಸರಾ ರಜಕ್ಕೆ ರಜೆ ಇರೋದ್ರಿಂದ ರಜೆ ಕ್ಯಾನ್ಸಲ್ ಮಾಡ್ತೀರಾ, ರಜೆ ಬೇಡ ಅಂತೇಳಿ 9 ದಿನ ರಜೆ ಕಂಟಿನ್ಯೂಸ್ ಕೊಡ್ಬೇಕಾಗಿರುತ್ತೆ. ಆ ರಜೆನ 3 ದಿನ 2 ದಿನ ಮಾಡ್ತೀರಾ. 15 ದಿನ ಇವಾಗ ಹಿಂದೂ ಧರ್ಮ ಹಾಳು ಮಾಡ್ತಾ ಇದ್ದೀರಾ ನೀವು. ಬಂದಾಗ್ಲೂ ಇದೇ ಮಾಡಿದೆ. ಹಿಂದೂಗಳಿಗೆ ಪ್ರಶ್ನೆ ಮಾಡಿ ಒಬ್ಬ ಮುಸಲ್ಮಾನ್ ಹುಡುಗಿಗೆ ನೀವು ಪ್ರಶ್ನೆ ಮಾಡಿ, ನೀವೇ ಇರಲ್ಲ, ನೀವು ಶಿಕ್ಷಣ ಸಂಸ್ಥೆನೇ ಇರಲ್ಲ. ನಾವು ಅದು ಸಮಾಧಾನದಿಂದ ಅವನಿಗೆ ಏನು ತೊಂದರೆ ಆಗ್ಬಾರ್ದು. ಸಾಕು, ಯಾರು ನಿಮಗೆ ಲೆಟರ್ ಕೊಟ್ಟಿಲ್ಲ. ನಾನು ಮಾತಾಡೋದು ಸ್ವಲ್ಪ ನೀವು ಸರಿಯಾಗಿ ಕೇಳಿಸ್ಕೊಳ್ಳಿ. ಅವನು ಶಲ್ಯ ತೆಗೆಯಲ್ಲ, ಹಣೆ ಕುಂಕುಮ ತೆಗೆಯಲ್ಲ, ಅವನು ಗಂಧಾ ಧರಿಸಿ ಬರ್ತಾನೆ, ಮಾಲೆ ಧರಿಸಿ ಬರ್ತಾನೆ. ನೀವು ಯಾವ ಪ್ರಶ್ನೆ ಮಾಡಂಗಿಲ್ಲ, ಅವನು ಓದಿಲ್ಲ, ಮಾತಾಡ್ಕೊಳ್ಬೇಕು. ನೀವು ಒಳಗಡೆ ಬನಿಯಲ್ಲ, ಏನ್ ಮಾಡ್ತೀರಾ ನೋಡ್ತೀವಿ. ಏನು ನೀವು ನೋಡಿ, ನಮ್ಮ ಆಧ್ಯಾತ್ಮಿಕಕ್ಕೆ, ನಮ್ಮ ದೇವರ ನಂಬಿಕೆಗೆ ನೀವು ದ್ರೋಹ ಬಗೆಯಬಾರದು. ಇದು ನಮ್ಮ ಕಂಡೀಷನ್. ಶಲ್ಯ ಬ್ಯಾಗ್ ಒಳಗೆ ಇಟ್ಕೊಳಲ್ಲ.
ಇವತ್ತೇನು ಕೊಡೋದು ಹೇಳಿ ಮುಗೀತಲ್ಲ ಮುಗಿತಲ್ಲ ತೊಂದ್ರೆ ಕೊಡೋದ್ರೆ ಯಾವ್ದಕ್ಕೂ ಎದುರಕ್ಕೆ ಹೋಗ್ಬೇಡಿ. ಏನಾದ್ರೂ ಎಲ್ಲರೂ ಇರ್ತೀವಿ ಸ್ವಾಮಿಗಳು. ನೀವು ಇಲ್ಲಿಗೆ ಕಟ್ಕೊಳ್ಳಿ, ಸೊಂಟಕ್ಕೆ ಕಟ್ಕೊಳ್ಳಿ, ಮನೆ ಕಟ್ಟಲ್ಲ. ನಾವಿರ್ತೀವಿ ನಿಮ್ಮ ಜೊತೆ. ಆಯ್ತಾ? ಹೋಗ್ಬೇಡಿ ನೀವು. ಯಾರು ಏನೇ ಇದ್ರು ನೀವು ನೇರವಾಗಿ ನಿಮ್ಮ ತಂದೆ ಬಂದೇಳಿ, ನಿಮ್ಮ ತಂದೆ ನಾವು ಬರ್ತೀವಿ.